ಭಾರತ ದೇಶ ಜಗತ್ತಿನಲ್ಲಿ ಅತ್ಯಂತ ಉದಾತ್ತವಾದ ಉತ್ತಮವಾದ ಒಂದು ದೇಶವಾಗಿದೆ. ಈ ದೇಶಕ್ಕೆ ಸಮಾನವಾದ ಒಂದು ದೇಶವನ್ನು ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ರೀತಿಯ ಉತ್ತಮವಾದ ಉದಾತ್ತವಾದ ಎಲ್ಲಾ ಧರ್ಮೀಯರನ್ನು, ಎಲ್ಲಾ ವಿಚಾರಗಳನ್ನು, ಎಲ್ಲಾ ಆಚಾರಗಳನ್ನು ತನ್ನ ಮಡಿಲಲ್ಲಿ ಅರಗಿಸಿಕೊಂಡು ಎಲ್ಲರಿಗೂ ಕೂಡ ಬದುಕುವ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದು ಧರ್ಮ ದೇಶವಾಗಿದೆ ನಮ್ಮ ವಿಶಾಲವಾದಂತಹ ಭಾರತ ದೇಶ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಈ ದೇಶಕ್ಕೆ ದಾಳಿ ಮಾಡಿದಂತಹ ಹಲವಾರು ವೈದೇಶಿಗಳು ಯಾವತ್ತೂ ಕೂಡ ಅವರು ಈ ದೇಶವನ್ನು ತಮ್ಮ ಧರ್ಮದ ಆಧಾರದ ಮೇಲೆ ಆಳುವಂತಹ ಕೆಲಸಗಳನ್ನು ಮಾಡಿಲ್ಲ. ಅವರು ತಮ್ಮದೇ ಆದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸುವಂತಹ ಕೆಲಸಗಳನ್ನು ಮಾಡಿದರು. ನೀವು ನೋಡಿ, ಸರಿಸುಮಾರು 800 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತಹ ಮುಸಲ್ಮಾನರು ಯಾವತ್ತೂ ಕೂಡ ಈ ದೇಶವನ್ನು ಒಂದು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ. ಅದೇ ರೀತಿ ಆರ್ಯರಿರಬಹುದು, ಫ್ರೆಂಚರಿರಬಹುದು, ಡಚ್ಚರಿರಬಹುದು, ಮೌರ್ಯರಿರಬಹುದು, ಯಾರು ಕೂಡ ಈ ನಾಡನ್ನು ತಮ್ಮದೇ ಆದ ಧರ್ಮಕ್ಕೆ ಹೊಂದಿಕೊಂಡಂತಹ ದೇಶವನ್ನಾಗಿ ಮಾಡಿಲ್ಲ. ಅದಕ್ಕೆ ಬದಲಾಗಿ ಅವರು ಈ ದೇಶವನ್ನು ತಮ್ಮ ವಸಾಹತುಶಾಹಿಯನ್ನಾಗಿ ಮಾಡಿ ತಮ್ಮ ಸಂಸ್ಥಾನವನ್ನು ಸ್ಥಾಪಿಸುವಂತಹ ಕೆಲಸಗಳನ್ನು ಅವರು ಮಾಡಿದರೆ ಇದು ಈ ಭಾರತ ದೇಶದ ಇತಿಹಾಸವಾಗಿದೆ.